ರೀ ವಿಶ್ವಪ್ರಸಾದ್, ಅದ್ಯಾಕೆ ಫೋನೇ ತೆಗಿತಲ್ಲ ನೀವು? ಒಂದು ನಾಟಕ ನೋಡ್ತಾ ಇದ್ದೆ ಸರ್. ಸೈಲೆಂಟ್ ಮೋಡ್ಗೆ ಹಾಕ್ಬಿಟ್ಟಿದ್ದೆ, ಗೊತ್ತಾಗ್ಲಿಲ್ಲ. ಬೋಲೆ ಚೆನ್ನಾಗಿದೆ ಸರ್, ನೀವು ನಾಟಕ ನೋಡಬೇಕು. ನಮ್ಮ ಪರಿಸ್ಥಿತಿ ಬಿಗಡಾಯಿಸ್ತಿದೆ, ನೀವು ನಾಟಕ ನೋಡ್ತಾ ಹಾಯಾಗಿರಿ. ನಿಮಗೆ BP ಜಾಸ್ತಿ ಆಗಿರೋ ಆಗಿದೆ, ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಯಾಕೆ 3 ಹೊತ್ತು ಟೆನ್ಷನ್ ಆಗೇ ಇರ್ತೀರಲ್ಲ? ನಾನು ಕಾಮಾಗೇ ಇದ್ದೆ, ಆದರೆ ಈ ಟೆನ್ಷನ್ ಇರೋ ಸ್ಥಿತಿ ತಂದಿರೋರೇ ನೀವು. ಏನಾಯ್ತು ಅದನ್ನು ಹೇಳಿ. ಶಿಶಿರ ಫೋನ್ ಮಾಡಿದ್ರು, ಅದೇನೋ CD ಸಿಕ್ಕಿದೆ ಅಂತೆ. ಆ CD ನಿಮ್ಮ ಹತ್ರ ಇದೆ ಅಂತ, ಅವ್ರ ಹತ್ರ ಇದೆ ಅಂತಾರೆ. ಹಲೋ, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? CD ಅವ್ರ ಹತ್ರ ಹೇಗೆ ಹೋಯ್ತು ಅಂತ ಯೋಚನೆ ಮಾಡಿ. CD ಅವ್ರ ಹತ್ರ ಹಾಗೆ ಅದಕ್ಕೆ ರಾತ್ರಿ ನಮ್ಮ ಮನೆಯಲ್ಲಿ ಅಷ್ಟು ಅವ್ರು ಬರ್ತಾ ಇದ್ದಾರೆ. ಈಗ ಒಬ್ಬರೇನಾ? ಹಾಗಾದರೆ ನೀವೊಂದು ಕೆಲಸ ಮಾಡಿ, ಅವ್ರ ಹತ್ರ ಮಾತಾಡಿ ಆ CD ನಾನು ಇಸ್ಕೊಂಡ್ಬಿಟ್ಟು ನಾವು ಆಮೇಲೆ ಟೆಕ್ನಾಲಜಿ ಯುಗ, ಅವ್ರೇನು ತಟ್ರ ಒಂದು CD ಮಾಡಿ ಇಟ್ಕೊಳ್ಳೋಕ್ಕೆ ಒಂದು 3-4 ಕಾಪಿ ಹಾಕ್ಸಿರ್ತಾರೆ. ನೀವು ಹೇಳೋದು ಸರಿ. ಇವಾಗ ಏನು ಮಾಡಬೇಕು ಅಂತೀರಾ? ಸ್ವಲ್ಪ ರಗಳೆ ಆಗೋಗಿದೆ ಇದೆಲ್ಲ, ನನಗೆ ಬೇಕಾಗಿರಲಿಲ್ಲ. ಸುಮ್ಮನೆ ಗೊಣಗಬೇಡಿ, ದಯವಿಟ್ಟು ಸೈಲೆಂಟ್ ಆಗಿರಿ. ಆ CD ಒಂದು ವ್ಯವಸ್ಥೆ ಮಾಡ್ತೀನಿ. ಏನು ಮಾಡ್ತೀರಿ ಅದನ್ನು ಹೇಳಿ. ಮಾಡಿದ ಮೇಲೆ ಹೇಳ್ತೀನಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಉತ್ಸವ್. ಅಲ್ಲಿ ನೋಡಲ್ಲಿ ಎಷ್ಟು ಚೆನ್ನಾಗಿದೆ. ಈ ಮಂಕೀಸೇ ಕಾಣಿಸ್ತಾ ಇಲ್ಲ ಉತ್ಸವ್, ಅಲ್ಲಿ ಇರ್ಬೋದು ಉತ್ಸವ್ ಅಲ್ವಾ? ಬಾಯಲ್ಲಿ ಮಂಕೀಸ್ ನೋಡಿದ್ಯಾ? ಇದನ್ನ ಫಿನಿಶ್ ಮಾಡು. ನೀವು ಪಿಕ್ನಿಕ್ಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್? ನನಗೂ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ನನಗೂ ಚೇಂಜ್ ಬೇಕಿತ್ತು ಅಂತ. ಅಲ್ವಾ? ಈ ನಂದಿ ಹಿಲ್ಸು ಎಷ್ಟು ರಿಲ್ಯಾಕ್ಸಿಂಗ್ ಆಗಿದೆ, ಒಂಥರ ಮನಸ್ಸೆಲ್ಲ ಹಗುರ ಆಗುತ್ತೆ. ಉತ್ಸವ್ ಹುಷಾರು. ಈ ನಂದಿ ಹಿಲ್ಸು ನಮ್ಮ ಊರಿಂದ ಹತ್ತಿರ ಇದ್ರೂ ನಾವು ಬರೋದೇ ಇಲ್ಲ. ರೇಂಜ್ ಅಲ್ಲ? ಥ್ಯಾಂಕ್ಸ್. ತುಂಬ ಚೆನ್ನಾಗಿದೆ. ಯು ಆರ್ ವೆರಿ ಟ್ಯಾಲೆಂಟೆಡ್. ಥ್ಯಾಂಕ್ ಯು. ಅವತ್ತು ಮಾತಾಡಿದ್ನಲ್ಲ ಕಾರ್ನಲ್ಲಿ, ಅದೇ ನಿಮ್ಮನ್ನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಆ ಥರ ಮಾತಾಡಿದ್ದಕ್ಕೆ ಸಾರಿ. ನಿಮಗೆ ತುಂಬ ಕೋಪ ಬಂತು ಅನಿಸುತ್ತೆ, ನನಗೆ ತಕ್ಕೊಳ್ಳೋಕ್ಕಾಗದಿರುತ್ತೆ ಅಲ್ವಾ? ಹೌದು, ನನಗೆ ತುಂಬ ಕೋಪ ಬಂದಿತ್ತು. ನಿಜವಾಗ್ಲೂ ನೀವು ತುಂಬ ಕೆಟ್ಟದಾಗಿ ಮಾತಾಡಿದ್ರಿ ನಮ್ಮ ದೇಶದ ಬಗ್ಗೆ. ನಮ್ಮ ದೇಶನ ಯಾರು ಬೈದ್ರು ಅಷ್ಟೇ, ನನಗೆ ಸ್ವಲ್ಪನೂ ಸರಿ ಅನ್ಸಲ್ಲ. ಇದು ಇರಿಟೇಟ್ಸ್ ಮೀ. ಅದು ಗೊತ್ತಲ್ಲ ನಿಮಗೆ ಕೋಪ ಬರುವಂಥ ವಿಷಯ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಒಂದು ವಿಚಾರ ತಿಳ್ಕೋಬೇಕು ನೀವೇನಾದರೂ ಮಾತಾಡೋಕೆ ಮುಂಚೆ. ನಮ್ಮ ದೇಶ ಇನ್ನೂ ಕ್ವೈಟ್ ಯಂಗ್, ಬೆಳವಣಿಗೆ ಹಂತದಲ್ಲಿದೆ, ಮುಂದುವರಿಯೋ ಪ್ರಯತ್ನ ಮಾಡ್ತಾ ಇದೆ, ತುಂಬ ತೊಂದರೆಗಳನ್ನು ಎದುರಿಸ್ತಾ ಇದೆ. ನಾನು ನಮ್ಮ ದೇಶನ ಹೊರಗಿನವ್ರ ದೃಷ್ಟಿಯಿಂದ ನೋಡ್ತಾ ಇದ್ದೆ. ಐ ಮೀನ್ ಫಾರಿನರ್ಸ್ ಥರ ಕ್ರಿಟಿಸೈಸ್ ಮಾಡಿದೆ ಅನಿಸುತ್ತೆ.
ಫಾರಿನರ್ಸ್ ಕೂಡ ನಿಮ್ಮಷ್ಟು ಕ್ರಿಟಿಸೈಸ್ ಮಾಡಲ್ಲ. ಓಕೆ, ಐ ಆಮ್ ಸಾರಿ. ಮತ್ತೆ ನಾನು ಅವತ್ತಿನ ಹಾಗೆ ತುಂಬ ಕೆಟ್ಟಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡಿ, ನಾನು ನಿಮಗೆ ಸಿದ್ಧರವಾಗಿ ಮಾತಾಡದೆ ವಾಸಿ ಇರ್ತೀನಿ. ನಿಮಗೆ ಸಿಟ್ಟು ಬಂದಾಗ ತುಂಬ ಚೆನ್ನಾಗಿ ಕಾಣಿಸ್ತು. ಉತ್ಸವ್, ಓ ಸಾರಿ, ನಿಮ್ಮನ್ನು ಎಂಬ್ಯಾರಸ್ ಮಾಡೋದ? ಉತ್ಸವ್, ಬಾಲ್ ಇದೆಯಲ್ಲ, ತಗೊಂಡು ಬಾ, ಆಮೇಲೆ ಆಟ ಆಡೋಣ. ಚೈತ್ರ, ನನಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ. ಇಲ್ಲಿ ನಾವಿಬ್ಬರೇ ಇದ್ದೀವಿ ಅಂತ ನಾನು ಅಡ್ವಾಂಟೇಜ್ ತೊಗೋಬೇಕು ಅಂತಿಲ್ಲ. ರಿಯಲಿ, ಐ ಮೀನ್ ಇಟ್. ನೀನು ಆಡ್ತಾ ಇರ್ಬಿಟ್ಟ, ಬರ್ತೀನಿ ನಾನು. ನಂಗೆ ಗೊತ್ತು ಇದು ತುಂಬ ಸಡನ್ನಾಗಿ ಆಯಿತು ಅಂತ, ಆದರೂ ಅಂದರೆ ನೋಡೋಕ್ಕಾಗ್ತದೆ. ನೋಡಿದೆ ವಸಂತ ಚಿಂತಾಮಣಿನ ಆ ಜಾಗದಲ್ಲಿ ಅಮ್ಲಾನಿದ್ದ, ನಾನು ನೋಡಿದ್ದೀನಿ ಅಂತ ಪ್ರಮಾಣ ಮಾಡಿ ಹೇಳ್ತಾನಲ್ಲ ಅವನು. ನಿಂದು ಸರಿಯಪ್ಪ, ಅವನೊಂದು ಹುಚ್ಚ. ಹೋಗಿ ಹೋಗಿ ಅವನ ಮಾತು ಕೇಳ್ತೀಯಲ್ಲ. ಅವನ ಮಾತು ನಂಬಿದರೆ ಇಲ್ಲ ಸಮಸ್ಯೆನೆಲ್ಲ ತಲೆ ಮೇಲೆ ಹಾಕೋಬೇಕಾಗುತ್ತೆ. ನಾನೇನು ಹೇಳಿದ್ರು ಅವನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲೇ ಇಲ್ಲ ವಸಂತ ಇವಾಗ. ನಾನು ಕೂಡ ಕೆಲಸ ಬಿಡೋಕ್ಕೆ ಮುಂಚೆ ರಾಮಸ್ವಾಮಿ ಹತ್ರ ಮಾತಾಡಿದೆ, ಈ ಕೆಲಸದಿಂದ ತೆಗೆದುಹಾಕೋರಿಗೆ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ.
ಕಂಪ್ನಿ ಓಡಾಡ್ತಿದ್ದೀನಲ್ಲ. ಯಾಕಪ್ಪ ಕೆಲಸ ಹುಡುಕ್ತಿದ್ಯೇನೋ? ಅಲ್ಲೋ ಮಾರಾಯ, ನಾನೀಗ ಒಂದು ಹೊಸ ಕನ್ಸಲ್ಟೆನ್ಸಿ ಓಪನ್ ಮಾಡಿದ್ದೀನಲ್ಲ. ವಸಂತ್, ಇದು ವರ್ಕ್ ಆಗ್ಬೋದು ಅಂತೀಯ? ದತ್ತು, ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡು. ನಾನಂತೂ ಈಗ ತಾನೇ ಶುರು ಮಾಡಿದ್ದೀನಿ. ಮಜಾ ಅಂದರೆ ಆಗಲೇ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಎನಿವೆ, ಕಂಗ್ರ್ಯಾಚುಲೇಷನ್ಸ್ ಅಪ್ಪ. ಥ್ಯಾಂಕ್ ಯು ದತ್ತು. ದತ್ತು, ಇದೆಲ್ಲ ಯಶು ನನಗೆ ಕೊಟ್ಟಿರೋ ಐಡಿಯಾ. ಓ, ಹಾಗೆ ಹೇಳು ಮತ್ತೆ. ಹಾಂ, ನಾನು ಯಾಕೆ ಇಲ್ಲಿ ಬಂದು ನಿನಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಈ ಪ್ರಯತ್ನ ಏನಾದರೂ ಯಶಸ್ವಿ ಆದರೆ ದಯವಿಟ್ಟು ನೀನು ನನ್ನ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀಯಾ ಅಂತ ಕೇಳೋಕೆ ಬಂದಪ್ಪ. ನಾನಾ? ಅಲ್ಲ ಕಣೋ, ಈ ಕನ್ಸಲ್ಟೆನ್ಸಿ ವ್ಯವಹಾರದಲ್ಲಿ ನಾನು ಏನು ಮಾಡ್ಬೋದು ಅಂತ. ಏನು ದತ್ತು, ಏನು ಪ್ರಶ್ನೆ ಕೇಳ್ತಿದ್ಯಾ ನೀನು? ನೀನು ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟು? ಅಕೌಂಟ್ಸಲ್ಲಿ ತಾನೆ? ಅದೇ ಫೀಲ್ಡಲ್ಲಿ ನನ್ನ ಜೊತೆ ಕೆಲಸ ಮಾಡಯ್ಯ. ಆದರೆ ವಸಂತ್, ನನ್ನ ದುಡ್ಡನ್ನೆಲ್ಲ ಯೂನಿಯನ್ನಲ್ಲಿ ಹಾಕ್ಬಿಟ್ಟಿದ್ದೀನಲ್ಲ ಈಗ. ದತ್ತು, ನೀನು ಬೇಜಾರು ಮಾಡ್ಕೋಬೇಡ. ಆದರೆ ಆ ವಿಶ್ವಪ್ರಸಾದ್ ಏನು ಮಾಡ್ತಾನೋ ನನಗೆ ಗೊತ್ತಾಗ್ತದೆ, ಹೇಳೋಕ್ಕಾಗಲ್ಲ. ಅಷ್ಟೇ ಅನ್ಸುತ್ತೆ. ಈಗ ನಡೀತಿರೋದನ್ನೆಲ್ಲ ನೋಡಿದ್ರೆ ದುಡ್ಡಿಗೆ ಎಳ್ಳು ನೀರು ಬಿಟ್ಟ ಹಾಗೆ. ಅದೆಲ್ಲ ಏನು ಹೇಳಲಿಕ್ಕಾಗೋದಿಲ್ಲ. ಆದರೆ ಒಂದು ಮಾತು, ವಿಶ್ವಪ್ರಸಾದ್ ಚಿಂತಾಮಣಿ ಅಂತೂ ಹೊಡ್ಕೊಳ್ಳೋದು ಗ್ಯಾರಂಟಿ. ಅವ್ರು ಹೊಡೆದಾಟ ಆಡಿದ್ಮೇಲಾದ್ರೂ ನಿನ್ನ ದುಡ್ಡು ಬರುತ್ತೆ ನೋಡೋಣ ಅನ್ರಿ. ಅದಕ್ಕೆ ನಾನು ಹೇಳೋದಿಷ್ಟ, ನಾನು ಹೇಳಿದ್ದನ್ನೆಲ್ಲ ಸರಿಯಾಗಿ ಮನದಟ್ಟಾಗಿ ಯೋಚನೆ ಮಾಡಿ. ಹಾಂ, ತಲೆ ಕೆಡಿಸ್ಕೊಬೇಡ, ನಡಿ.